ಹೆಲೋ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಇಂಗ್ಲೀಷ್ ಕ್ಲಾಸಸ್. ಸೊ ಶಾಂತ ಮಾರ್ಗದಲ್ಲಿ ನಡೀತಾ ಇರುವಂತಹ ಇಂಗ್ಲೀಷ್ ಕೋರ್ಸ್ ಇದು. ಸೊ ಇದಕ್ಕೆ ನಿಮ್ಮೆಲ್ಲರಿಗೂ ಸ್ವಾಗತ. ಸೊ ನಾವು ಮಾಡ್ಯೂಲ್ 1 ಮಾಡ್ತಾಯಿದ್ದೀವಿ. ಈ ಮಾಡ್ಯೂಲ್ 1ನಲ್ಲಿ ನಾವು ಆಲ್ರೆಡಿ ಪಾರ್ಟ್ಸ್ ಆಫ್ ಸ್ಪೀಚ್ನ ನೋಡಿದ್ದೀವಿ, ಟೆನ್ಸಸ್ನ ಕೂಡ ನೋಡಿದ್ದೀವಿ, ಆರ್ಟಿಕಲ್ಸ್ನ ಕೂಡ ನೋಡಿದ್ದೀವಿ. ಇವತ್ತಿನ ತರಗತಿಯಲ್ಲಿ ಸಬ್ಜೆಕ್ಟ್ ವರ್ಬ್ ಅಗ್ರಿಮೆಂಟ್ನ ನಾವು ನೋಡೋಣ. ಏನಿದು ಸಬ್ಜೆಕ್ಟ್ ವರ್ಬ್ ಅಗ್ರಿಮೆಂಟ್? ಸೊ ಮೊದಲನೇದಾಗಿ ಈ ಹೆಸರಲ್ಲೇ ಇದೆ ಸಬ್ಜೆಕ್ಟ್. ಸೊ ಮೊದಲನೇದಾಗಿ ನಾವೇನು ಮಾಡಬೇಕು? ಸಬ್ಜೆಕ್ಟ್ನ ಐಡೆಂಟಿಫೈ ಮಾಡಬೇಕು. ಏನು ಮಾಡಬೇಕು? ಸಬ್ಜೆಕ್ಟ್ನ ಐಡೆಂಟಿಫೈ ಮಾಡಬೇಕು. ಒಂದು ಬಾರಿ ನಾನು ಸಬ್ಜೆಕ್ಟ್ನ ಐಡೆಂಟಿಫೈ ಮಾಡಿದೆ ಅಂತ ಅಂದರೆ, ಸೊ ಮೈ ಫಸ್ಟ್ ಸ್ಟೆಪ್ ಈಸ್ ಸಬ್ಜೆಕ್ಟ್ ಐಡೆಂಟಿಫೈ. ಹೇಗೆ ಸರ್ ಸಬ್ಜೆಕ್ಟ್ ಐಡೆಂಟಿಫೈ ಮಾಡೋದು? ಸೊ ಫಾರ್ ಎಕ್ಸಾಂಪಲ್ ನಾನು ಯಾವಾಗಲೂ ಕೊಡ್ತಾ ಇರ್ತೀನಿ, ಗ್ಲಾಸ್ ಈಸ್ ಆನ್ ದ ಟೇಬಲ್. ಯಾರ ಬಗ್ಗೆ ಮಾತಾಡ್ತಾ ಇದ್ದೀನಿ? ಗ್ಲಾಸ್ ಬಗ್ಗೆ. ದ ಚೇರ್ ಈಸ್ ಇನ್ ಫ್ರಂಟ್ ಆಫ್ ಮೀ. ಯಾರ ಬಗ್ಗೆ ಮಾತಾಡ್ತಾ ಇದ್ದೀನಿ? ಚೇರ್ ಬಗ್ಗೆ. ದ ಬೋರ್ಡ್ ಈಸ್ ಬಿಹೈಂಡ್ ಮೀ. ಯಾರ ಬಗ್ಗೆ ಮಾತಾಡ್ತಾ ಇದ್ದೀನಿ? ಬೋರ್ಡ್ ಬಗ್ಗೆ ಮಾತಾಡ್ತಾ ಇದ್ದೀನಿ. ಸೊ ನನ್ನ ಸಬ್ಜೆಕ್ಟ್ ಏನು? ಬೋರ್ಡ್ ಆಯಿತು. ಇಂದಿನ ವಾಕ್ಯದಲ್ಲಿ ಚೇರ್ ಆಯಿತು. ಇನ್ನೊಂದು ವಾಕ್ಯದಲ್ಲಿ ಗ್ಲಾಸ್ ಆಯಿತು. ಇನ್ನೊಂದು ಎಕ್ಸಾಂಪಲ್, ಶಾಂತಪ್ಪ ಸರ್ಸ್ 10th HYT ಬ್ಯಾಚ್ ಇನ್ನೇನು ಸ್ಟಾರ್ಟ್ ಆಗುತ್ತೆ. ಈ ಒಂದು ವಾಕ್ಯದಲ್ಲಿ ಯಾರ ಬಗ್ಗೆ ಮಾತಾಡಿದೆ ನಾನು? ಶಾಂತಪ್ಪ ಸರ್ ಬಗ್ಗೆ ಮಾತಾಡಿದ, 10th HYT ಬ್ಯಾಚ್ ಬಗ್ಗೆ ಮಾತಾಡಿದ, ಇಬ್ಬರ ಬಗ್ಗೆನೂ ಮಾತಾಡಿದೆ. ಬಟ್ ಇಲ್ಲಿ ನನ್ನ ಮುಖ್ಯ ಉದ್ದೇಶ ಈ ವಾಕ್ಯದ್ದು 10th HYT ಬ್ಯಾಚ್ ಅಲ್ವಾ? ಸೊ ಹಾಗಾಗಿ 10th HYT ಬ್ಯಾಚ್ ಈಸ್ ಮೈ ಸಬ್ಜೆಕ್ಟ್. ಆಯಿತಾ? ಸೊ ಸಬ್ಜೆಕ್ಟ್ ಯಾವುದು ಅಂತ ನಾನು ಐಡೆಂಟಿಫೈ ಮಾಡಬೇಕು. ಓಕೆ? ಸೊ ಶಾಂತಪ್ಪ ಸರ್ಸ್ 10th HYT ಬ್ಯಾಚ್ ಈಸ್ ಮೈ ಸಬ್ಜೆಕ್ಟ್. ಆಯಿತಾ? ಅದಾದಮೇಲೆ ಸಬ್ಜೆಕ್ಟ್ ಐಡೆಂಟಿಫೈ ಮಾಡಿದ್ಮೇಲೆ ಏನು ಮಾಡಬೇಕು? ಸಬ್ಜೆಕ್ಟು ಸಿಂಗ್ಯುಲರ್ ಇದೆಯಾ ಅಥವಾ ಪ್ಲೂರಲ್ ಇದೆಯಾ ಅಂತ ನೋಡ್ಕೋಬೇಕು. ಸಬ್ಜೆಕ್ಟು ಸಿಂಗ್ಯುಲರ್ ಇದೆಯಾ ಅಥವಾ ಪ್ಲೂರಲ್ ಇದೆಯಾ ಅಂತ ನೋಡ್ಕೋಬೇಕು. ಸೊ ಸಬ್ಜೆಕ್ಟು ಸಿಂಗ್ಯುಲರ್ ಇದೆಯಾ ಅಥವಾ ಪ್ಲೂರಲ್ ಇದೆಯಾ ಅಂತ ನಾವು ಒಂದು ಸರಿ ನಾವು ಸಬ್ಜೆಕ್ಟ್ನ ಐಡೆಂಟಿಫೈ ಮಾಡಿದ್ಮೇಲೆ ಈ ಸಬ್ಜೆಕ್ಟು ಸಿಂಗ್ಯುಲರ್ ಇದೆಯಾ ಅಥವಾ ಪ್ಲೂರಲ್ ಇದೆಯಾ ಇದನ್ನು ನಾವು ಕಂಡುಹಿಡ್ಕೋತೀವಿ. ಸರ್ ಈಸಿ. ಗ್ಲಾಸ್, ಗ್ಲಾಸಸ್. ಇದು ಏಕವಚನ, ಇದು ಬಹುವಚನ. ಹೌದಾ? ಇದು ಏಕವಚನ, ಇದು ಬಹುವಚನ. ಅಂದರೆ ಇದು ಸಿಂಗ್ಯುಲರ್, ಇದೇನು? ಇದು ಸಿಂಗ್ಯುಲರ್. ಹಾಗೆ ಇದು ಪ್ಲೂರಲ್. ಹೌದಾ? ಕ್ಯಾಟ್, ಕ್ಯಾಟ್ಸ್. ಡಾಗ್, ಡಾಗ್ಸ್. ಚೇರ್, ಚೇರ್ಸ್. ಏನಿವೆಲ್ಲ ಇದೆಲ್ಲ ಸಿಂಗ್ಯುಲರು ಮತ್ತು ಪ್ಲೂರಲ್ ಫಾರ್ಮ್ಸು. ಸಬ್ಜೆಕ್ಟ್ನ ಸಿಂಗ್ಯುಲರ್ ಫಾರ್ಮು ಮತ್ತು ಪ್ಲೂರಲ್ ಫಾರ್ಮು. ಸೊ ಎರಡನೇ ಸ್ಟೆಪ್ ಏನು? ಇದನ್ನು ಸಿಂಗ್ಯುಲರ ಪ್ಲೂರಲ್ಲ ಅಂತ ಕಂಡುಹಿಡಿಯೋದು. ಅದಾದಮೇಲೆ ಮೂರನೆಯ ಸ್ಟೆಪ್ ಏನಪ್ಪ ಅಂತ ಅಂದರೆ ನನ್ನ ವರ್ಬ್ನ ಕಂಡುಹಿಡಿಯೋದು. ನನ್ನ ಕ್ರಿಯಾಪದ, ಒಂದು ಕ್ರಿಯೆಯನ್ನು ಸೂಚಿಸುತ್ತಿರುವಂತಹ ಪದನ ಹುಡುಕೋದು. ಇದು ನನ್ನ ಮೂರನೇ ಸ್ಟೆಪ್ಪು. ಇದಾದಮೇಲೆ ನನ್ನ ನಾಲ್ಕನೆಯ ಸ್ಟೆಪ್ ಏನು? ಈ ವರ್ಬು ಯಾವುದಕ್ಕೆ ಮ್ಯಾಚ್ ಆಗಬೇಕು? ಸಬ್ಜೆಕ್ಟ್ಗೆ ಮ್ಯಾಚ್ ಆಗಬೇಕು. ಇದನ್ನೇ ನಾವು ಸಬ್ಜೆಕ್ಟ್ ವರ್ಬ್ ಅಗ್ರಿಮೆಂಟ್ ಅಂತ ಕರೆಯೋದು. ವಾಟ್ ಶುಡ್ ಅಗ್ರಿ? ದ ವರ್ಬ್ ಶುಡ್ ಅಗ್ರಿ ವಿತ್ ದ ಸಬ್ಜೆಕ್ಟ್. ಈ ವರ್ಬು ಯಾವುದಕ್ಕೆ ಮ್ಯಾಚ್ ಆಗಬೇಕು? ಸಬ್ಜೆಕ್ಟ್ಗೆ ಮ್ಯಾಚ್ ಆಗಬೇಕು. ಯಾವ ಥರ ಮ್ಯಾಚ್ ಆಗಬೇಕು ಸರ್ ಅಂತಂದರೆ, ಇಲ್ಲಿ ನೋಡಿ, ಸಬ್ಜೆಕ್ಟ್ನ ನೀವು ಏಕವಚನ ಅಥವಾ ಬಹುವಚನ ಅಂತ ಕಂಡುಹಿಡಿದ್ಮೇಲೆ ಏಕವಚನದ ಸಬ್ಜೆಕ್ಟ್ಸ್ಗೆ ನನ್ನ ವರ್ಬು ಏನಾಗಬೇಕು? ಏಕವಚನನೇ ಆಗಬೇಕು. ಅದೇ ರೀತಿ ಬಹುವಚನದ ಸಬ್ಜೆಕ್ಟ್ಗೆ ನನ್ನ ವರ್ಬು ಏನಾಗಬೇಕು? ನನ್ನ ವರ್ಬು ಬಹುವಚನನೇ ಆಗಬೇಕು. ಇಷ್ಟೇ ಸಿಂಪಲ್ ಸಬ್ಜೆಕ್ಟ್ ವರ್ಬ್ ಅಗ್ರಿಮೆಂಟ್. ಈ ಸಬ್ಜೆಕ್ಟ್ ವರ್ಬ್ ಅಗ್ರಿಮೆಂಟ್ ಅನ್ನುವಂಥದ್ದು HYT. ಸೊ ನಾವು ಚೆನ್ನಾಗಿ ತಿಳ್ಕೊಂಡಿರಬೇಕು HYTನ, ಸಬ್ಜೆಕ್ಟ್ ವರ್ಬ್ ಅಗ್ರಿಮೆಂಟ್ನ. ಯಾವ ರೀತಿ ಪ್ರಶ್ನೆಯನ್ನು ಕೇಳ್ತಾರೆ ಅಂತಂದರೆ, ಸ್ಪಾಟ್ ದ ಎರರ್ ಟೈಪಲ್ಲಿ ಪ್ರಶ್ನೆಯನ್ನು ಕೇಳ್ತಾರೆ. ಸ್ಪಾಟ್ ದ ಎರರ್ ಟೈಪಲ್ಲಿ ಪ್ರಶ್ನೆಗಳನ್ನು ಕೇಳ್ತಾರೆ. ಸೊ ನಿಮಗೊಂದು ಟ್ರಿಕ್ ಏನು ಗೊತ್ತಾ ಇದರಲ್ಲಿ? ಸೊ ನಾನು ಬಹಳಷ್ಟು PYQsನ ಅನಲೈಸ್ ಮಾಡಿದಾಗ ನಾನು ಕಂಡುಕೊಂಡಿರುವಂತಹ ಒಂದು ಟ್ರಿಕ್ ಏನಪ್ಪ ಅಂದರೆ, ಯೂಶ್ವಲಿ ಸ್ಪಾಟ್ ದ ಎರರಲ್ಲಿ ನಾನು ಕರೆಕ್ಷನ್ ಮಾಡೋಂಗಿಲ್ಲ. ಎಲ್ಲಿ ತಪ್ಪಿದೆ ಅನ್ನೋದು ಮಾತ್ರ ಕಂಡುಹಿಡಿಬೇಕು.
ಸೊ ಈ ಸಬ್ಜೆಕ್ಟ್ ವರ್ಬ್ ಅಗ್ರಿಮೆಂಟಲ್ಲಿ ಯೂಶ್ವಲಿ ಎಲ್ಲಿ ತಪ್ಪಿರುತ್ತೆ, ಯೂಶ್ವಲಿ ಅಂತ ಹೇಳ್ತಾ ಇದ್ದೀನಿ, ಕೆಲವೊಂದು ಬಾರಿ ಬೇರೆ ಕಡೆ ಇರುತ್ತೆ. ಯೂಶ್ವಲಿ ಜನರಲ್ ಆಗಿ ಎಲ್ಲಿ ತಪ್ಪಿರುತ್ತೆ ಅಂದರೆ ಅದು ನನ್ನ ವರ್ಬಲ್ಲೇ ತಪ್ಪಿರುತ್ತೆ. ಸೊ ಸ್ಪಾಟ್ ದ ಎರರ್ ನೋಡಬೇಕಾದ್ರೆ ನಾವು ವರ್ಬ್ನ ಚೆನ್ನಾಗಿ ನೋಡಿಕೊಂಡ್ರೆ ಸಾಕು, ಆನ್ಸರ್ ಮಾಡಿಬಿಡ್ಬೋದು. ಫಾರ್ ಎಕ್ಸಾಂಪಲ್ ನೋಡೋಣ, ಇದೆ ಒಂದು ಏನಾದರೂ ಪ್ರಶ್ನೆ ಕೊಟ್ಟಿದ್ದೀನಿ ಅನಿಸುತ್ತೆ PYQ ಅಲ್ಲಿ. ಎಸ್, ಸ್ಪಾಟ್ ದ ಎರರ್ ಕೇಳಿದ್ದಾರೆ. ಸೊ ಈ ಪ್ರಶ್ನೆ ನೋಡಿ, ಇದು PYQs ಆಯಿತಾ. ಸಬ್ಜೆಕ್ಟ್ ವರ್ಬ್ ಅಗ್ರಿಮೆಂಟಲ್ಲಿ PYQs ಇದ್ದಾವೆ, ಇವೆಲ್ಲನೂ ಕೂಡ PYQs. ಇದು ನೋಡಿ, ದ ಪ್ರಿನ್ಸಿಪಲ್ ಅಲಾಂಗ್ ವಿತ್ ಆಲ್ ದಿ ಟೀಚರ್ಸ್ ವರ್ ಪ್ರೆಸೆಂಟ್. ಸೊ ಇಲ್ಲಿ ನನ್ನ ಸಬ್ಜೆಕ್ಟ್ ಯಾವುದು? ಇಲ್ಲಿ ಪ್ರಿನ್ಸಿಪಲ್ ಅನ್ನುವಂಥದ್ದು ನನ್ನ ಸಬ್ಜೆಕ್ಟ್ ಆಗುತ್ತೆ, ಟೀಚರ್ಸ್ ಅನ್ನುವಂಥದ್ದು ನನ್ನ ಸಬ್ಜೆಕ್ಟ್ ಆಗುತ್ತೆ, ಹಾಗೆ ವರ್ ಪ್ರೆಸೆಂಟ್ ಅನ್ನುವಂಥದ್ದು ಇದು ನನ್ನ ವರ್ಬ್ ಅಲ್ವಾ. ಸೊ ಎಲ್ಲಿ ತಪ್ಪಿದೆ? ನಾನು ಒಂದು ಟ್ರಿಕ್ ಹೇಳ್ಕೊಟ್ಟೆ ಅಲ್ವಾ, ಈ ಥರ ಸ್ಪಾಟ್ ದ ಎರರಲ್ಲಿ ಯೂಶಲಿ ವರ್ಬಲ್ಲೇ ತಪ್ಪಿರುತ್ತೆ. ಸೊ ಆಪ್ಷನ್ ಸಿ ಕರೆಕ್ಟು ನೋಡಿ, ಸಿಂಪಲ್ ಆನ್ಸರ್ ಸಿ. ಇದರಲ್ಲೂ ನೋಡಿ, ದ ಪ್ಲೇಯರ್ಸ್ ಆ್ಯಸ್ ವೆಲ್ ಆಸ್ ದ ಕೋಚ್ ಈಸ್ ಚಿಯರಿಂಗ್. ಇಲ್ಲಿ ವರ್ಬ್ ಯಾವುದು? ಈಸ್ ಚಿಯರಿಂಗ್ ಅನ್ನೋದು ವರ್ಬು. ಸೊ ನಿಮ್ಮ ತಪ್ಪೆಲ್ಲಿದೆ? ಸಿ ಯಲ್ಲೇ ಇದೆ. ಸೊ ಇದು ಆಲ್ಮೋಸ್ಟ್ ಮೋಸ್ಟ್ ಆಫ್ ದಿ ಕ್ವೆಶನ್ಸ್ಗೆ ವರ್ಬಲ್ಲೇ ತಪ್ಪಿರುತ್ತೆ. ಇದು ನಿಮಗೆ ಒಂದು ಟ್ರಿಕ್ ಆಯಿತಾ. ಸೊ ಆಮೇಲೆ ನಾವು ಕಂಡುಹಿಡಿಯೋಣ ಯಾಕೆ ತಪ್ಪು, ಏನು ತಪ್ಪು ಅಂತ ನಾವು ಕಂಡುಹಿಡಿಯೋಣ. ಅದೇ ಈ ಒಂದು ಕ್ಲಾಸ್ನ ಉದ್ದೇಶ. ಸೊ ನಿಮಗೆ ನಾನು ಅಕಾಡೆಮಿಕ್ ಅಪ್ರೋಚ್ ಹೇಳ್ಕೊಡ್ತಾ ಇಲ್ಲ, ಇಲ್ಲಿ ಹೇಗೆ ಕಾಂಪಿಟೇಟಿವ್ ಎಕ್ಸಾಮ್ನಲ್ಲಿ ಸ್ಕೋರ್ ಮಾಡೋದು ಅಂತ ಹೇಳ್ಕೊಡ್ತಾ ಇದ್ದೀನಿ. ಅದ್ರ ಜೊತೆಗೆ ಕಾನ್ಸೆಪ್ಟ್ ಕೂಡ ಕ್ಲಿಯರ್ ಆಗುತ್ತೆ. ಸೊ ನೀವು ಯಾರಾದರೂ ಇನ್ನು ಇಂಗ್ಲೀಷ್ ಕೋರ್ಸ್ನ HYT ಬೇಸಿಸ್ ಮೇಲೆ ಇನ್ನೊಂದು ಏನು ಹೇಳ್ಬೇಕಂತ ಅಂದರೆ, ಈ ಮಾಡ್ಯೂಲ್ ವೈಸಲ್ಲಿ ಇದುವರೆಗೂ ಯಾವ ಇನ್ಸ್ಟಿಟ್ಯೂಟಲ್ಲೂ ಈ ರೀತಿಯಾಗಿ ಮಾಡ್ಯೂಲ್ ವೈಸ್ ಸಿಲೆಬಸ್ನ ಡಿಕೋಡ್ ಮಾಡಿಲ್ಲ. ಸೊ ಇದೇ ಫಸ್ಟ್ ಟೈಮ್ PYQsನ ಅನಲೈಸ್ ಮಾಡಿ. ಸೊ ಈ PYQsಲ್ಲಿ ಯಾವುದಕ್ಕೆ ಜಾಸ್ತಿ ಇಂಪಾರ್ಟೆನ್ಸ್ ಕೊಡ್ತಾ ಇದ್ದಾರೆ, ಜೊತೆಗೆ ಎಲ್ಲಿಂದ ಹೇಳ್ಕೊಟ್ರೆ ಸ್ಟೂಡೆಂಟ್ಸ್ಗೆ ಈಸಿಯಾಗಿ ಅರ್ಥ ಆಗುತ್ತೆ ಅಂತ ಅನಲೈಸ್ ಮಾಡಿ ಕ್ಲಾಸಿಫೈ ಮಾಡಿರುವಂತಹ ಮಾಡ್ಯೂಲ್ ಬೇಸ್ಡ್ ಸಿಸ್ಟಮ್. ಸೊ ಇದರಲ್ಲಿ 4 ಮಾಡ್ಯೂಲ್ಸ್ ಇಂಪಾರ್ಟೆಂಟ್ ಇರುತ್ತೆ. ಈ 4 ಮಾಡ್ಯೂಲ್ಸ್ನ ನೀವು ಚೆನ್ನಾಗಿ ಕಲಿತು ಅಂತ ಅಂದರೆ ಇದರ ಜೊತೆಗೆ ಮಾಡ್ಯೂಲ್ 5 ವೊಕ್ಯಾಬ್ಯುಲರಿ ಇರುತ್ತೆ. ಸೊ 5 ಮಾಡ್ಯೂಲ್ ಆ ವೊಕ್ಯಾಬ್ಯುಲರಿ ಇಂಪ್ರೂವ್ ಆಗುತ್ತೆ. ಸೊ ವೊಕ್ಯಾಬ್ಯುಲರಿಗೂ ಕೂಡ ಇಲ್ಲಿ ನೋಡಿದ್ರೆ ನೀವು, ಸೊ ಲಾಸ್ಟಲ್ಲಿ ಆಫ್ಟರ್ ಎವ್ರಿ ಕ್ಲಾಸ್ ನಾನು ಏನು ಮಾಡ್ತಾ ಇರ್ತೀನಿ, ಐ ವಿಲ್ ಗಿವ್ ಯು ಅ ವೊಕ್ಯಾಬ್ಯುಲರಿ ಟೇಬಲ್. ಇಲ್ಲಿ ನೋಡಿ, ಎಸ್, ಇಡಿಯಮ್ಸ್ ಟೇಬಲ್, ಇದು ಕೂಡ ವೊಕ್ಯಾಬ್ಯುಲರಿಗೆ ಸೇರುವಂಥದ್ದು. ಹಾಗೆ ವೊಕ್ಯಾಬ್ಯುಲರಿ ವರ್ಡ್ಸ್ 10 ವೊಕ್ಯಾಬ್ಯುಲರಿ ವರ್ಡ್ಸ್ ಪ್ರತಿದಿನ ಕೊಡುವಂಥದ್ದು. ಪ್ರತಿದಿನ ಏನು ಮಾಡ್ತೀವಿ, 10 ವೊಕ್ಯಾಬ್ಯುಲರಿ ವರ್ಡ್ಸ್ನ ನಿಮಗೆ ಕಲಿಯೋದಕ್ಕೆ ಕೊಡ್ತಾ ಇರ್ತೀನಿ. ಸೊ ಈ ಒಂದು ಕೋರ್ಸ್ಗೆ ನೀವೆಲ್ಲ ಯಾರಿನ್ನ ಜಾಯ್ನ್ ಆಗಿಲ್ಲ, ಜಾಯ್ನ್ ಆಗಬೇಕು ಅಂತಂದರೆ ಈ ನಂಬರ್ಗೆ ಕಾಂಟ್ಯಾಕ್ಟ್ ಮಾಡ್ಬೋದು. ಓಕೆ, ಈ ನಂಬರ್ಗೆ ಕಾಂಟ್ಯಾಕ್ಟ್ ಮಾಡ್ಬೋದು. ಅದೇ ರೀತಿ ಶಾಂತ ಮಾರ್ಗಗೂ ಕೂಡ ನೀವು ಕಾಂಟ್ಯಾಕ್ಟ್ ಮಾಡ್ಬೋದು. ಓಕೆ, ಸೊ ಇಷ್ಟು ಹೇಳ್ತಾ ವಿಲ್ ಸ್ಟಾರ್ಟ್ ದಿಸ್ ಕ್ಲಾಸ್. ಸಬ್ಜೆಕ್ಟ್ ವರ್ಬ್ ಅಗ್ರಿಮೆಂಟ್ ಆಲ್ರೆಡಿ ನಿಮ್ಗೆ ಹೇಳಿದೆ. ಸಬ್ಜೆಕ್ಟ್ ವರ್ಬ್ ಅಗ್ರಿಮೆಂಟ್ ಏನಪ್ಪ ಅಂತಂದರೆ, ನನ್ನ ಸಬ್ಜೆಕ್ಟ್ಗೆ ಏನು ಮ್ಯಾಚ್ ಆಗಬೇಕು, ನನ್ನ ವರ್ಬ್ ಮ್ಯಾಚ್ ಆಗಬೇಕು. ಹೌದಾ? ಸೊ ಸಬ್ಜೆಕ್ಟ್ಗೆ ವರ್ಬ್ ಮ್ಯಾಚ್ ಆಗೋದನ್ನೇ ಸಬ್ಜೆಕ್ಟ್ ವರ್ಬ್ ಅಗ್ರಿಮೆಂಟ್ ಅಂತ ಹೇಳ್ತೀನಿ. ಆಯಿತಾ? ಈ ಥರ ಒಂದು ಎಕ್ಸಾಂಪಲ್ ನೋಡಿ. ಸೊ ಸಿಂಗ್ಯುಲರ್ ಸಬ್ಜೆಕ್ಟ್ಸ್ ಟೇಕ್ಸ್ ಸಿಂಗ್ಯುಲರ್ ವರ್ಬ್ಸ್. ಹೌದಾ? ಸೊ ಇದನ್ನೇ ಹೇಳಿದೆ ಅಲ್ವಾ, ಒಂದು ವೇಳೆ ನನ್ನ ಸಬ್ಜೆಕ್ಟ್ ಸಿಂಗ್ಯುಲರ್ ಆದರೆ, ಏಕವಚನವಾದರೆ, ಏಕವಚನದಲ್ಲಿ ಇದ್ದರೆ ನನ್ನ ವರ್ಬ್ ಏನಾಗಬೇಕು, ನನ್ನ ವರ್ಬ್ ಕೂಡ ಏಕವಚನ ಆಗಬೇಕು. ಒಂದು ವೇಳೆ ನನ್ನ ಸಬ್ಜೆಕ್ಟ್ ಪ್ಲೂರಲ್ ಆದರೆ, ಅಂದರೆ ಬಹುವಚನದಲ್ಲಿ ಇದ್ದರೆ ನನ್ನ ವರ್ಬ್ ಏನಾಗಬೇಕು, ನನ್ನ ವರ್ಬ್ ಕೂಡ ಬಹುವಚನದಲ್ಲೇ ಇರಬೇಕು. ಇದನ್ನು ನಾವು ಸಬ್ಜೆಕ್ಟ್ ವರ್ಬ್ ಅಗ್ರಿಮೆಂಟ್ ಅಂತ ಕರಿತೀವಿ. ಇದೇ ಇದರ ಅರ್ಥ. ಪ್ಲೂರಲ್ ಸಬ್ಜೆಕ್ಟ್ಸ್ ಟೇಕ್ ಪ್ಲೂರಲ್ ವರ್ಬ್ಸ್. ಸೊ ಕೆಲವೊಂದು ಎಕ್ಸಾಂಪಲ್ಸ್ ನೋಡಿ. ದ ಮೂನ್ ಗ್ಲೋಸ್, ಅ ಶೆಫ್ ಕುಕ್ಸ್. ಇಲ್ಲಿ ನೋಡಿ, ಮೂನ್, ಎಷ್ಟು ಮೂನ್ ಇದ್ದಾವೆ? ಒಂದೇ ಮೂನ್ ಅಲ್ವಾ. ಸೊ ಇದು ಏಕವಚನ ಅಲ್ವಾ. ಇದು ಏಕವಚನ ಆದರೆ ಗ್ಲೋಸ್ ಅನ್ನುವಂಥದ್ದು ಏಕವಚನ. ಅ ಶೆಫ್ ಕುಕ್ಸ್, ಶೆಫ್ ಒಬ್ಬ ಅಡುಗೆ ಭಟ್ಟ. ಸೊ ಇಲ್ಲಿ ಏಕವಚನನ ಬಹುವಚನನ? ಖಂಡಿತವಾಗ್ಲೂ ಏಕವಚನ. ಸೊ ಇದು ಏಕವಚನ ಆಗಿರೋದ್ರಿಂದ
ಇಲ್ಲಿ ಕುಕ್ಸ್ ಅನ್ನುವಂಥದ್ದು ಕ್ರಿಯೆಯನ್ನು ತೋರಿಸ್ತಾ ಇರುವಂತಹ ಪದ ಕುಕ್ಸ್. ಸೊ ಕುಕ್ಸ್ ಕೂಡ ಏಕವಚನನೇ ಆಗಿರುತ್ತೆ, ಅಂದರೆ ಸಿಂಗ್ಯುಲಾರ್ ಆಗಿರುತ್ತೆ. ಸೊ ಕುಕ್ಸ್ ಕೂಡ ಸಿಂಗ್ಯುಲಾರೇ ಆಗಿರಬೇಕು. ಅದೇ ರೀತಿ ಇಲ್ಲಿ ಮೂನ್ ಏಕವಚನ ಆಯ್ತಪ್ಪ. ಇಲ್ಲಿ ನೋಡಿ ಸ್ಟಾರ್ಸ್. ಸ್ಟಾರ್ಸ್ ಅನ್ನುವಂಥದ್ದು ಎಷ್ಟೊಂದು ಸ್ಟಾರ್ಗಳನ್ನ ನಾವು ಸ್ಟಾರ್ಸ್ ಅಂತ ಅಂತೀವಿ. ಕನ್ನಡದಲ್ಲಿ ಸ್ಟಾರ್ಗಳು, ಹೌದಾ, ನಕ್ಷತ್ರಗಳು. ಗಳು ಅಂತ ಬಂದರೆ ಅದು ಬಹುವಚನ ಆಯ್ತಲ್ವ, ಪ್ಲೂರಲ್ ಫಾರ್ಮ್ ಆಯ್ತಲ್ವ. ಗ್ಲೋ ಅಂತ ಬರುತ್ತೆ ಪ್ಲೂರಲ್ ಫಾರ್ಮು. ಈ ಗ್ಲೋನು ಹೊಳಿತಾ ಇದೆ ಅನ್ನುವಂಥದ್ದು ಏನು, ಬಹುವಚನ. ಹೊಳಿತಾ ಇದೆ, ಹೊಳಿತಾ ಇವೆ, ಆಯಿತಾ, ಹೊಳಿತಿದೆ. ಇದು ಒಂದು ಕ್ರಿಯೆಯನ್ನು ತೋರಿಸ್ತಾ ಇರೋದು. ಏನು ಮಾಡ್ತಿದೆ, ಹೊಳಿತಿದೆ. ಇದು ಒಂದು ಕ್ರಿಯೆಯನ್ನು ತೋರಿಸ್ತಾ ಇರೋದು. ಸೊ ದಿಸ್ ಈಸ್ ಮೈ ವರ್ಬ್ ಅಲ್ವಾ. ಸೊ ನನ್ನ ಇಂದಿನ ಕ್ಲಾಸಲ್ಲಿ ವರ್ಬ್ನ ಯಾವ ರೀತಿಯಾಗಿ ಐಡೆಂಟಿಫೈ ಮಾಡಬೇಕು ಅಂತ ಕೂಡ ಹೇಳ್ಕೊಟ್ಟಿದ್ದೆ. ಸೊ ಫಾರ್ಮ್ಸ್ ಆಫ್ ವರ್ಬ್ಸು ಇವೆಲ್ಲ ನಾನು ನಿಮಗೆ ಇಂದಿನ ತರಗತಿಯಲ್ಲಿ ಹೇಳ್ಕೊಟ್ಟಿದ್ದೀನಿ. ಸೊ ಇವಾಗ ಗ್ಲೋ ಅನ್ನುವಂಥದ್ದು ನನ್ನ ವರ್ಬು. ಇಲ್ಲಿ ಬಹುವಚನದ ಸಬ್ಜೆಕ್ಟ್ ಇದ್ದಾಗ ನನ್ನ ವರ್ಬ್ ಕ್ರಿಯಾಪದ ಏನಾಗಬೇಕು, ಬಹುವಚನ ಇರಬೇಕು. ಹಾಗಾಗಿ ಗ್ಲೋ ಅನ್ನುವಂಥದ್ದು ಸರಿಯಾದ ಉತ್ತರ ಆಗುತ್ತೆ. ಶೆಫ್ಸ್, ಎಷ್ಟೊಂದು ಜನ ಅಡುಗೆ ಭಟ್ಟರು ಏನು ಮಾಡ್ತಾರೆ, ಅಡುಗೆ ಮಾಡ್ತಾರೆ. ಕುಕ್ ಅನ್ನುವಂಥದ್ದು ಬಹುವಚನ ಆಗುತ್ತೆ. ಅರ್ಥ ಆಯ್ತಾ. ಸೊ ನೀವು ಇಲ್ಲಿ ಇನ್ನೊಂದು ಕ್ರೂಷಿಯಲ್ ಆಗಿ ಅಬ್ಸರ್ವ್ ಮಾಡ್ತು ಅಂತಂದರೆ ಈ ಒಂದು ಟೇಬಲ್ನ ನೋಡಿ. ಇಲ್ಲಿ ನೋಡಿ, ಅ ಲಯನ್ ಏಕವಚನ, ರೋರ್ಸ್ ಏಕವಚನ, ಲಯನ್ಸ್, ಇಲ್ಲಿ ಲಯನ್ ಇತ್ತು, ಇಲ್ಲಿ ಲಯನ್ಸ್ ಇದೆ. ಲಯನ್ಸ್ ಇದ್ದರೆ ಇದನ್ನು ನಾವು ಬಹುವಚನ ಅಂತೀವಲ್ವ, ಪ್ಲೂರಲ್ ಫಾರ್ಮ್ ಅಂತೀವಿ. ರೋರ್ ಬಹುವಚನ, ರೋರ್ ಅನ್ನುವಂಥದ್ದು ಬಹುವಚನ, ರೋರ್ಸ್ ಅನ್ನುವಂಥದ್ದು ಏಕವಚನ. ಅದೇ ರೀತಿ ರಿವರ್ ಏಕವಚನ, ಫ್ಲೋಸ್ ಏಕವಚನ. ರಿವರ್ಸ್, ಇಲ್ಲಿ ರಿವರ್ ಇದೆ, ಇಲ್ಲಿ ರಿವರ್ಸ್ ಇದೆ. ರಿವರ್ಸ್ ಅಂದರೆ ಬಹುವಚನ, ಎಷ್ಟೊಂದು ರಿವರ್ಗಳು. ಫ್ಲೋ ಬಹುವಚನ. ಇಲ್ಲೂ ನೋಡಿ, ಫ್ಲೋಸ್ ಅಂದರೆ ಏಕವಚನ, ಫ್ಲೋ ಅಂದರೆ ಬಹುವಚನ. ಅದೇ ರಿವರ್ ಅಂದರೆ ಏಕವಚನ, ರಿವರ್ಸ್ ಅಂದರೆ ಬಹುವಚನ. ಏನೋ ಒಂದು ಅಬ್ಸರ್ವ್ ಮಾಡ್ತಾ ಇದ್ದೀರಾ ಇಲ್ಲಿ. ಎಸ್ ಅನ್ನುವಂತಹ ಲಾಜಿಕ್ನ ನೀವು ಅಬ್ಸರ್ವ್ ಮಾಡ್ತಾ ಇದ್ದೀರಾ. ಎಸ್ ಅಥವಾ ಇ ಎಸ್ನ ಅಬ್ಸರ್ವ್ ಮಾಡಿದ್ರೆ ನನ್ನ ಸಬ್ಜೆಕ್ಟಲ್ಲಿ, ಸೊ ನನ್ನ ಸಬ್ಜೆಕ್ಟಲ್ಲಿ ಎಸ್ ಇತ್ತು ಅಂದರೆ ಅದು ಬಹುವಚನ ಅಂತ ಅರ್ಥ. ಎಸ್ ಇಲ್ಲ ಅಂದರೆ ಅದು ಏಕವಚನ ಅಂತ ಅರ್ಥ. ಇಲ್ಲೂ ಕೂಡ ಒಂದು ಎಕ್ಸಾಂಪಲ್ ಕೊಟ್ಟೆ ಅಲ್ವಾ. ಗ್ಲಾಸ್ ಗ್ಲಾಸಸ್, ಇ ಎಸ್ ಇದೆ. ಕ್ಯಾಟ್ ಕ್ಯಾಟ್ಸ್, ಡಾಗ್ ಡಾಗ್ಸ್, ಚೇರ್ ಚೇರ್ಸ್. ಸೊ ಎಸ್ ಆ್ಯಡ್ ಆಯಿತು ಅಂದರೆ ಅದು ನನ್ನ ಬಹುವಚನ ಅಂತ ಅರ್ಥ. ಇಲ್ಲೂ ನೋಡಿ, ಲಯನ್ ಲಯನ್ಸ್, ರಿವರ್ ರಿವರ್ಸ್. ಎಸ್ ಆ್ಯಡ್ ಆಯಿತು ಅಂದರೆ ಅದೇನು, ಬಹುವಚನ. ಅದೇ ನನ್ನ ವರ್ಬಲ್ಲಿ, ಸೊ ನನ್ನ ವರ್ಬಲ್ಲಿ ಎಸ್ ಇತ್ತು ಅಂದರೆ ಅದು ಏಕವಚನ ಅಂತ ಅರ್ಥ. ಇಲ್ಲಿ ನೋಡಿ, ಮೈ ಫ್ರೆಂಡ್ ಏಕವಚನ, ಹೆಲ್ಪ್ಸ್ ಎಸ್ ಇದೆ ಏಕವಚನ. ಇಲ್ಲಿ ನೋಡಿ, ಹೆಲ್ಪ್ ಎಸ್ ಇದೆಯಾ, ಎಸ್ ಇಲ್ಲ, ಹಾಗಾಗಿ ಇದು ಬಹುವಚನ. ಎಸ್ ಇದ್ದರೆ ಏಕವಚನ ವರ್ಬಲ್ಲಿ ಎಸ್ ಇದ್ದರೆ ಏಕವಚನ, ಸಬ್ಜೆಕ್ಟಲ್ಲಿ ಎಸ್ ಇಲ್ಲ ಅಂದರೆ ಏಕವಚನ. ಇಲ್ಲಿ ನೋಡಿ, ಸಬ್ಜೆಕ್ಟ್, ಇಲ್ಲಿ ಸಬ್ಜೆಕ್ಟಲ್ಲಿ ಎಸ್ ಇದೆಯಾ, ಎಸ್ ಇಲ್ಲ, ಹಾಗಾಗಿ ಇದೇನು, ಏಕವಚನ. ಅದೇ ನನ್ನ ವರ್ಬಲ್ಲಿ ಎಸ್ ಇದೆಯಾ, ಎಸ್ ಇದೆ, ಹಾಗಾಗಿ ಇದು ನನ್ನ ಏಕವಚನ ವರ್ಬಲ್ಲಿ. ಇದರಲ್ಲಿ ಸಬ್ಜೆಕ್ಟಲ್ಲಿ ಎಸ್ ಇದೆಯಾ, ಎಸ್ ಇದೆ, ಹಾಗಾಗಿ ಇದು ನನ್ನ ಬಹುವಚನ. ವರ್ಬಲ್ಲಿ ಎಸ್ ಇದೆಯಾ, ಎಸ್ ಇಲ್ಲ, ಹಾಗಾಗಿ ವರ್ಬಲ್ಲಿ ಎಸ್ ಇಲ್ಲ ಅಂತಂದರೆ ಅದು ನನ್ನ ಬಹುವಚನ. ಇದು ಸಬ್ಜೆಕ್ಟ್ ವರ್ಬ್ ಅಗ್ರಿಮೆಂಟ್ನ ಬೇಸಿಕ್ಸ್. ಸೊ ವರ್ಬಲ್ಲಿ ಎಸ್ ಇದ್ದರೆ ಏನಂತ ಅರ್ಥ, ಎಸ್ ಇದ್ದರೆ ಏಕವಚನ ಅಂತ ಅರ್ಥ. ಅದೇ ವರ್ಬಲ್ಲಿ ಎಸ್ ಇಲ್ಲ ಅಂತಂದರೆ ಅದು ಬಹುವಚನ ಅಂತ ಅರ್ಥ. ಸೊ ರೋರ್ಸ್ ಅಂದರೆ ಏಕವಚನ,
ರೋರ್ಸ್, ಫ್ಲೋಸ್. ಸೊ ಏಕವಚನದ ಕೆಲವು ಏಕವಚನದ ಕೆಲವು ವರ್ಬ್ಸ್ಗಳನ್ನ ನೋಡಿ. ವರ್ಬ್ಸಲ್ಲಿ ಏಕವಚನ ಅಂದರೆ ಸಿಂಗ್ಯುಲರ್, ಅದೇ ರೀತಿ ಪ್ಲೂರಲ್ ಬಹುವಚನ. ಸೊ ಕೆಲವೊಂದು ಪದಗಳನ್ನ ನಾವು ನೋಡೋಣ, ಸಿಂಗ್ಯುಲರು ಮತ್ತು ಇದು ಪ್ಲೂರಲ್ದು. ಸೊ ಸಿಂಗ್ಯುಲರಲ್ಲಿ ಎಸ್ ಇರಬೇಕಾ? ಎಸ್ ಇರಬೇಕು. ವರ್ಬಲ್ಲಿ ಎಸ್ ಇರಬೇಕು ಏಕವಚನದಕ್ಕೆ. ರನ್ಸ್, ಸಿಂಗ್ಸ್, ಸಿಟ್ಸ್, ಕೀಪ್ಸ್, ಇದೆಲ್ಲ ಏನು? ಏಕವಚನದ ವರ್ಬ್ಗಳು. ಬಹುವಚನದಲ್ಲಿ ಏನಾಗುತ್ತೆ? ರನ್ ಎಸ್ ಇಲ್ಲ, ಸಿಂಗ್ ಎಸ್ ಇಲ್ಲ, ಸಿಟ್ ಎಸ್ ಇಲ್ಲ, ಹೌದಾ? ಎಸ್ ಇರಲ್ಲ. ಕೀಪ್ಸ್ಗೆ ಕೀಪ್ ಆಗುತ್ತೆ. ಎಸ್ ಇದೆಯಾ? ಎಸ್ ಇಲ್ಲ. ಸೊ ಇದು ನನ್ನ ವರ್ಬ್ನ ಬೇಸಿಕ್. ಸೊ ಏಕವಚನದಲ್ಲಿ ವರ್ಬಲ್ಲಿ ಏನಿರಬೇಕು? ಏಕವಚನದ ವರ್ಬಲ್ಲಿ ಎಸ್ ಇರಬೇಕು. ಬಹುವಚನದ ವರ್ಬಲ್ಲಿ ಏನಿರಬಾರ್ದು? ಎಸ್ ಇರಬಾರ್ದು. ಅದೇ ನನ್ನ ಸಬ್ಜೆಕ್ಟಲ್ಲಿ ಏಕವಚನದ ಸಬ್ಜೆಕ್ಟಲ್ಲಿ ಏನಿರಬೇಕು? ಏನಿರಬಾರ್ದು? ಎಸ್ ಇರಬಾರ್ದು. ಬಹುವಚನದ ಸಬ್ಜೆಕ್ಟಲ್ಲಿ ಏನಿರಬೇಕು? ಎಸ್ ಇರಬೇಕು. ಸೊ ದಿಸ್ ಈಸ್ ಮೈ ಲಾಜಿಕ್ ಆಫ್ ಎಸ್. ಇದೊಂದು ತಿಳ್ಕೊಂತು ಅಂತಂದರೆ ಸಬ್ಜೆಕ್ಟ್ ವರ್ಬ್ ಅಗ್ರಿಮೆಂಟ್ನ ಬೇಸಿಕ್ಸ್ ನಿಮಗೆ ಅರ್ಥ ಆಯಿತು ಅಂತ ಅರ್ಥ. ಸೊ ಫಾರ್ ಎಕ್ಸಾಂಪಲ್ ನೋಡಿ, ದ ಬಾಯ್, ದ ಬಾಯ್ಸ್, ಟಾಕ್ಸ್, ಟಾಕ್. ದ ಬಾಯ್ ಏಕವಚನ, ಟಾಕ್ಸ್ ವರ್ಬ್ನ ಏಕವಚನ. ಎರಡು ಏಕವಚನ ಆದರೆ ಇಲ್ಲಿ ಅಗ್ರಿಮೆಂಟ್ ಆಯಿತು ಅಂತ ಅರ್ಥ. ದ ಬಾಯ್ಸ್ ಪ್ಲೂರಲ್ ಬಹುವಚನ, ಟಾಕ್, ಟಾಕಲ್ಲಿ ಎಸ್ ಇದೆಯಾ? ಎಸ್ ಇಲ್ಲ ಅಲ್ವಾ? ಹಾಗಾಗಿ ಇದು ನನ್ನ ವರ್ಬ್ನ ಬಹುವಚನ, ಪ್ಲೂರಲ್ ಫಾರ್ಮ್. ಇವೆರಡು ಮ್ಯಾಚ್ ಆಯಿತಾ? ಹಂಗಂದರೆ ಸಬ್ಜೆಕ್ಟ್ ವರ್ಬ್ ಅಗ್ರಿಮೆಂಟ್ ಆಯಿತು ಅಂತ ಅರ್ಥ. ಅದೇ ರೀತಿ ಫ್ಲವರ್, ಫ್ಲವರ್ಸ್. ಸೊ ಇದು ನನ್ನ ಏಕವಚನ ಅಲ್ವಾ? ಇದು ನನ್ನ ಏಕವಚನ ಆದಾಗ ನನ್ನ ವರ್ಬ್ ಏನಾಗಬೇಕು? ವರ್ಬಲ್ಲಿ ಎಸ್ ಇರಬಾರ್ದು. ಎಸ್ ಇರಬೇಕಾ ಇರಬಾರ್ದಾ? ಎಸ್ ಇರಬೇಕು. ಏಕವಚನದಲ್ಲಿ ಎಸ್ ಇರಬೇಕು. ಹಾಗಾಗಿ ನಾನು ಏನಂತ ಬರಿತೀನಿ? ಬ್ಲೂಮ್ಸ್ ಅಂತ ಬರಿತೀನಿ. ದ ಫ್ಲವರ್ ಬ್ಲೂಮ್ಸ್. ಅದೇ ರೀತಿ ಫ್ಲವರ್ಸ್ ಬಹುವಚನ ಆಯಿತು. ಸೊ ಬಹುವಚನದ ವರ್ಬ್ಗೆ ಬಹುವಚನ ಆಗಬೇಕಂದ್ರೆ ಏನಿರಬಾರ್ದು? ಎಸ್ ಇರಬಾರ್ದು. ಅದಕ್ಕೆ ನಾನು ಬ್ಲೂಮ್ ಅಂತ ಬರಿತೀನಿ. ಸೊ ಎಸ್ಸು ಇರಬಾರ್ದು. ಅರ್ಥ ಆಯ್ತಾ? ಎಸ್. ಇದಿಷ್ಟು ಸಬ್ಜೆಕ್ಟ್ ವರ್ಬ್ ಅಗ್ರಿಮೆಂಟ್ನ ಬೇಸಿಕ್ಸ್ಗಳು. ಇದರಲ್ಲಿ ಹಲವಾರು ರೂಲ್ಸ್ ಬರುತ್ತೆ. ಸೊ ಎಕ್ಸಾಮಿನೇಷನ್ ರೂಲ್ಸಲ್ಲಿ ದ ಟುಗೆದರ್ ರೂಲ್ ಅಂತ ಬರುತ್ತೆ, ಹಾಗೆ ದ ನಿಯರೆಸ್ಟ್ ರೂಲ್ ಅಂತ ಬರುತ್ತೆ. ಇಲ್ಲಿದೆ ಎಸ್. ದ ಕ್ಲೋಸೆಸ್ಟ್ ಆರ್ ದ ರೂಲ್ ಆಫ್ ಪ್ರಾಕ್ಸಿಮಿಟಿ ಅಂತ ಬರುತ್ತೆ. ಇದೇ ರೀತಿ ದ ಇಂಡೆಫಿನೆಟ್ ರೂಲ್ ಅಂತ ಬರುತ್ತೆ. ಸೊ ಈ ಮೂರನ್ನು ನಾವು ಕಲ್ತ್ಕೊಂಡ್ರೆ ಸಬ್ಜೆಕ್ಟ್ ವರ್ಬ್ ಅಗ್ರಿಮೆಂಟ್ನ ನಾವು ಕಲ್ತ್ವಿ ಅಂತ ಅರ್ಥ. ಇದೇ ರೀತಿ ದ ಪೇರ್ ರೂಲ್ ಕೂಡ. 4 ರೀತಿಯಾದಂತಹ ಸಬ್ಜೆಕ್ಟ್ ವರ್ಬ್ ಅಗ್ರಿಮೆಂಟ್ನಲ್ಲಿ ಬರುವಂತಹ ರೂಲ್ಸ್ ಇವು. ಆಯಿತಾ? ಸೊ ಈ ಒಂದು ಕ್ಲಾಸ್ನ ಇಲ್ಲಿಗೆ ಎಂಡ್ ಮಾಡೋಣ. ಸಬ್ಜೆಕ್ಟ್ ವರ್ಬ್ ಅಗ್ರಿಮೆಂಟ್ನಲ್ಲಿ ಸ್ವಲ್ಪ PYQsನ ಪ್ರಾಕ್ಟೀಸ್ ಮಾಡಿ, ಅದಾದಮೇಲೆ ನಾನು ನಿಮಗೆ PYQs ಅಂತ ಹೇಳಿ 10 PYQsನ ಸಾಲ್ವ್ ಮಾಡ್ತೀನಿ. ಹಾಗೆ ಪ್ರಾಕ್ಟೀಸ್ ಕ್ವೆಶನ್ಸ್, ಇದು ಪ್ರಾಕ್ಟೀಸ್ ಕ್ವೆಶನ್ಸ್, ಹಾಗೆ ಇದು PYQs. 5 PYQs, 10 ಪ್ರಾಕ್ಟೀಸ್ ಕ್ವೆಶನ್ಸ್. ಅಂದರೆ ಒಂದು ಟೈಪಲ್ಲಿ ನಿಮಗೆ ಎಷ್ಟು ಕ್ವೆಶನ್ ಸಾಲ್ವ್ ಆಗುತ್ತೆ? 15 ಕ್ವೆಶನ್ಗಳು ಸಾಲ್ವ್ ಆಗುತ್ತೆ. ಎಷ್ಟು ಟೈಪ್ ಇದ್ದಾವೆ? 4 ಟೈಪ್ಸ್ ಇದ್ದಾವೆ. ಹಾಗಾದರೆ ಎಷ್ಟು ಕ್ವೆಶನ್ ಸಾಲ್ವ್ ಆಯಿತು? 60 ಕ್ವೆಶನ್ಸ್ ಸಾಲ್ವ್ ಆಯಿತು. ಸೊ ಇವತ್ತಿನ ನಿಮ್ಮ ಹೋಮ್ವರ್ಕ್ ಏನಪ್ಪ ಅಂತಂದರೆ, ಸಬ್ಜೆಕ್ಟ್ ಅನ್ನುವಂತಹ ಒಂದು ಟೇಬಲ್ನ ಬರೆದ್ಬಿಟ್ಟು ಸಿಂಗ್ಯುಲರ್, ಏಕವಚನ ಮತ್ತು ಪ್ಲೂರಲ್ 20 ಪದಗಳನ್ನ ಬರಿಬೇಕು. 20 ವರ್ಡ್ಸ್. ಇದು ಸುಮ್ಮನೆ ವರ್ಡ್ಸ್ ಆಗಿರಬಾರ್ದು, ಬೇಸ್ಡ್ ಆನ್ ಯೋರ್ PYQs ಆಗಿರಬೇಕು.
ಆಯಿತಾ. ಹಲವಾರು ಬಾರಿ ಕೇಳಿರುವಂತಹ PYQs ವರ್ಡ್ಸ್ ಆಗಿರಬೇಕು. 20 ಸಿಂಗ್ಯುಲರ್ ವರ್ಡ್ಸ್, ಅದಕ್ಕೆ ಪ್ಲೂರಲ್ ಫಾರ್ಮು. ಅದೇ ರೀತಿ ವರ್ಬ್ನ ಬರೆದು ಸಿಂಗ್ಯುಲರ್ ಮತ್ತು ಪ್ಲೂರಲ್ ಫಾರ್ಮ್ನ ಬರೆದು ನನಗೆ ಕಳಿಸ್ಬೇಕು. 20 ವರ್ಡ್ಸ್ ವರ್ಬ್ಸ್ ಬರಿಬೇಕು, 20 ವರ್ಡ್ಸ್ ಸಬ್ಜೆಕ್ಟ್ಸ್ನ ಬರಿಬೇಕು. ಸಿಂಗ್ಯುಲರ್ ಮತ್ತು ಪ್ಲೂರಲ್ ರೂಪಗಳು, ಫಾರ್ಮ್ಸ್ಗಳು, ಸಿಂಗ್ಯುಲರ್ ಫಾರ್ಮ್, ಪ್ಲೂರಲ್ ಫಾರ್ಮ್ಸ್. ಇದನ್ನು 20 ಪ್ರಶ್ನೆಗಳನ್ನ 20 ವರ್ಡ್ಸ್ಗಳನ್ನ ಬರೆದು ನನಗೆ ಕಳಿಸ್ಬೇಕು. ದಿಸ್ ಈಸ್ ಯೋರ್ ಹೋಮ್ ವರ್ಕ್, ಆಯಿತಾ. ಇದಾದಮೇಲೆ ನಾಳೆ ನಾನು ನಿಮಗೆ ಕಾಲ್ ಮಾಡಿ ಕ್ವೆಶನ್ಸ್ನ ಕೇಳುವಂಥದ್ದು ಸಬ್ಜೆಕ್ಟ್ ವರ್ಬ್ ಅಗ್ರಿಮೆಂಟಲ್ಲಿ. ಓಕೆ, ಸೊ ಇಲ್ಲಿಗೆ ಈ ಒಂದು ಕ್ಲಾಸ್ನ ಎಂಡ್ ಮಾಡೋಣ. ಸೊ ಯಾರೆಲ್ಲ ಈ ಒಂದು ಕೋರ್ಸ್ನ ಇನ್ನೂ ತೊಗೊಂಡಿಲ್ಲ ಇವಾಗ ತಗೊಳ್ಳಿ ಅಂತ ಹೇಳ್ತಾ ಮುಂದಿನ ತರಗತಿಯಲ್ಲಿ ಭೇಟಿಯಾಗೋಣ. ಅಲ್ಲಿವರೆಗೂ ಹ್ಯಾವ್ ಅ ನೈಸ್ ಡೇ ಆ್ಯಂಡ್ ಟೇಕ್ ಕೇರ್.